ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್, ಇವತ್ತು ಬ್ಯಾನರ್ ಗಳನ್ನ ಯಾವ ರೀತಿಯಾಗಿ ಎಡಿಟ್ ಮಾಡ್ತಾರೆ, ಇವತ್ತು ಮದುವೆ ಕಾರ್ಡ್ ಗಳನ್ನ ಯಾವ ರೀತಿಯಾಗಿ ನಾವು ಮಾಡಬೇಕಾಗತ್ತೆ, ಇವತ್ತು ಯಾವೆಲ್ಲ ಸಾಫ್ಟ್ವೇರ್ ಗಳನ್ನ ಕಲ್ತ್ರೆ ನಾವು ಕೂಡ ಇವತ್ತು ಮದುವೆ ಕಾರ್ಡ್ ಆಗಿರ್ಬೋದು, ಬ್ಯಾನರ್ ಡಿಸೈನ್ ಆಗಿರ್ಬೋದು, ಅಥವಾ ಫೋಟೋ ಎಡಿಟಿಂಗ್ ಆಗಿರ್ಬೋದು, ಇನ್ನಿತರ ಕೆಲಸಗಳನ್ನ ನಾವು ಯಾವ ರೀತಿಯಾಗಿ ಮಾಡಬೇಕು, ನಾವು ಕೂಡ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕಾಗಿದೆ, ಏನೆಲ್ಲ ಕಲಿಬೇಕು ಅಂತ ಬಹಳಷ್ಟು ಜನ ಇವತ್ತು ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ರು. ಹಾಗಾಗಿ ನಿಮಗೆ ಆಗಿರುವಂತ ಒಂದು ಬೇಸಿಕ್ ಇವತ್ತು ಕೊಡುವಂತ ಒಂದು ನಾಲೆಜ್ ಅನ್ನ ಕೊಡ್ತಾ ಇದ್ರು. ಹಾಗಾಗಿ ಇವತ್ತು ಎಲ್ಲರಿಗೂ ಅನುಕೂಲ ಆಗುವಂತ ಉದ್ದೇಶದಿಂದ ಇವತ್ತು ನಿಮಗೆ ಪ್ರತಿಯೊಬ್ಬರಿಗೂ ಇವತ್ತು ಫೋಟೋ ಎಡಿಟಿಂಗ್ ಆಗಿರ್ಬೋದು, ಬ್ಯಾನರ್ ಎಡಿಟಿಂಗ್ ಆಗಿರ್ಬೋದು, ಅಥವಾ ಪೋಸ್ಟರ್ ಡಿಸೈನ್ಸ್ ಗಳಾಗಿರ್ಬೋದು, ಮದುವೆದಾಗಿರ್ಬೋದು, ಇನ್ನಿತರ ಜನ್ಮದಿನದ ಆರ್ಥಿಕ ಶುಭಾಶಯಗಳಾಗಿರ್ಬೋದು, ಇನ್ನಿತರ ಯಾವುದೇ ಕಾರ್ಯಕ್ರಮಗಳ ಒಂದು ಪೋಸ್ಟರ್ ಗಳನ್ನ ಅಥವಾ ಬ್ಯಾನರ್ ಗಳನ್ನ ಮಾಡುವಂತ ವಿಧಾನಗಳಾಗಿರ್ಬೋದು, ಮದುವೆ ಕಾರ್ಡ್ ಅನ್ನ ಯಾವ ರೀತಿಯಾಗಿ ಡಿಸೈನ್ ಮಾಡ್ತಾರೆ ಅನ್ನುವಂಥದ್ದಾಗಿರ್ಬೋದು, ಎಲ್ಲವನ್ನು ಕೂಡ ಸಮಗ್ರವಾಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾನೆ. ದಯವಿಟ್ಟು ಯಾರೆಲ್ಲ ಈ ಒಂದು ಕ್ಲಾಸ್ಗೆ ಜಾಯಿನ್ ಆಗಬೇಕು, ಈ ಒಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡ್ಬೇಕಾಗತ್ತೆ. ಕೇವಲ 15 ದಿನದ ಒಂದು ಕ್ಲಾಸಿನಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತ ಒಂದು ಪ್ರೊಫೆಷನಲ್ ಆಗಿ ಯಾವ ರೀತಿಯಾಗಿ ನೀವು ರೆಡಿ ಮಾಡಬಹುದು ಅನ್ನುವಂತ ಒಂದು ಕೆಲಸಗಳನ್ನ ಮಾಡಬಹುದು, ಇವತ್ತು ಸಾಫ್ಟ್ವೇರ್ ಗಳನ್ನ ಬಳಕೆ ಮಾಡ್ಕೋಬಹುದು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ನಿಮಗೆ ಕಲಿಸ್ಕೊಡ್ತಾ ಇದ್ದಾನೆ. ದಯವಿಟ್ಟು ಈ ಒಂದು ಶಾರ್ಟ್ ಟರ್ಮಿನ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಬೇಕಾಗಿತ್ತು, ನಾನು ಕೂಡ ಕಲಿಬೇಕಾಗಿದೆ ಸರ್ ಅಂದ್ರೆ ನೀವು ಏನ್ ಮಾಡಬಹುದು ಅಂದ್ರೆ, ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಮುಖಾಂತರ ನೀವು ನನ್ನ ಒಂದು ಕ್ಲಾಸ್ಗೆ ಜಾಯಿನ್ ಆಗಿ ಇವತ್ತು ಫೋಟೋಶಾಪ್ ಅಲ್ಲಿ ಫೋಟೋ ಯಾವ ರೀತಿಯಾಗಿ ಎಡಿಟ್ ಮಾಡ್ತಾರೆ, ಮದುವೆ ಕಾರ್ಡ್ ಯಾವ ರೀತಿಯಾಗಿ ಎಡಿಟ್ ಮಾಡ್ತಾರೆ, ಬ್ಯಾನರ್ ಗಳನ್ನ ಯಾವ ರೀತಿಯಾಗಿ ಎಡಿಟ್ ಮಾಡ್ತಾರೆ, ಕರೀಸ್ ಆಲ್ಬಮ್ ಆಗಿರ್ಬೋದು, ಇನ್ನಿತರ ಯಾವುದೇ ಕೆಲಸಗಳನ್ನು ಕೂಡ ಕೇವಲ 15 ದಿನದ ಒಂದು ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಹಾಗಾದ್ರೆ ಏನೆಲ್ಲ ಕಲಿಸ್ಕೊಡ್ತೀವಿ, ಯಾವೆಲ್ಲ ಸಾಫ್ಟ್ವೇರ್ ಗಳನ್ನ ನಿಮಗೆ ಕಲಿಸ್ಕೊಡ್ತೀವಿ ಅನ್ನೋದನ್ನ ನಾವು ನೋಡಿದಾಗ, ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತ ನಾನು ಅಡೋಬ್ ಫೋಟೋಶಾಪ್ 7.0 ಅನ್ನುವಂತ ಒಂದು ಸಾಫ್ಟ್ವೇರ್ ಅನ್ನ ನಿಮಗೆ ಸಂಪೂರ್ಣವಾಗಿ ಈ ಒಂದು ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾರೆ. ಗೊತ್ತಾಗಿದೆಯಾ? ಅಂದ್ರೆ ಎಲ್ಲ ಕೋರ್ಸ್ಗಳಲ್ಲೂ ಕೂಡ ಲಾಂಗ್ ಒಂದು ಜಾಸ್ತಿ ಸಮಯದ ಒಂದು ಕೋರ್ಸ್ ಇರುತ್ತೆ. ಹಾಗಾಗಿ ಶಾರ್ಟ್ ಟರ್ಮ್ ಒಳಗಡೆ ನಿಮ್ಗೆ ಏನ್ ಹೇಳ್ಕೊಡ್ತೀನಿ ಅಂದ್ರೆ, ಈ ಒಂದು ಫೋಟೋಶಾಪ್ ಅನ್ನ ಯಾವುದಕ್ಕೆ ಬಳಕೆ ಮಾಡಬೇಕು, ಇವೆಲ್ಲ ಟೂಲ್ಸ್ ಗಳನ್ನ ಯಾವ ಸಮಯದಲ್ಲಿ ನಮಗೆ ಬಳಕೆ ಆಗತ್ತೆ, ಏನೆಲ್ಲ ನಾವು ಇದರಲ್ಲಿ ಎಡಿಟ್ ಮಾಡಬಹುದು, ಯಾವ ರೀತಿಯಾಗಿ ಕೆಲಸ ಕೊಡುತ್ತೆ, ಇವೆಲ್ಲವನ್ನು ಕೂಡ ಇವತ್ತು ಬ್ಯಾನರ್ ಡಿಸೈನ್ ಮಾಡಬೇಕಾಗಿತ್ತು ಅಂದ್ರೆ ಇದನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು, ಇವತ್ತು ಫೋಟೋ ಡಿಸೈನ್ ಮಾಡಬೇಕಾಗಿತ್ತು ಅಂದ್ರೆ ಇವೆಲ್ಲ ಹೆಂಗೆ ತಗೋಬೇಕು, ಇವೆಲ್ಲವನ್ನು ಕೂಡ ಸಮಗ್ರವಾಗಿ ನಿಮ್ಗೆ ಏನ್ ಕೆಲಸ ಮಾಡತ್ತೆ, ಇದೇನ್ ಕೆಲಸ ಮಾಡುತ್ತೆ, ಮತ್ತೆ ಪ್ರತಿಯೊಂದು ಮೆನುಗಳು ಕೂಡ, ಇವೆಲ್ಲ ಮೆನುಗಳು ಕೂಡ ನಿಮ್ಗೆ ಏನ್ ಕೆಲಸ ಮಾಡ್ತದೆ, ಈ ಮೆನು ಏನ್ ಕೆಲಸ ಮಾಡ್ತದೆ, ಇವೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ನಿಮ್ಗೆ ಏನ್ ಮಾಡಿಕೊಡ್ತಾ ಇದೀವಿ ಅಂದ್ರೆ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಬಹಳಷ್ಟು ಮಂದಿ ಕೇಳ್ತಿದ್ರು ಸರ್, ನಮಗೆ ಆ ಒಂದು ಫೋಟೋಶಾಪ್ ಆಗಿರ್ಬೋದು, ಫೋಟೋ ಡಿಸೈನ್ ಮಾಡೋದಾಗಿರ್ಬೋದು, ಮದುವೆ ಕಾರ್ಡ್ಗಳಾಗಿರ್ಬೋದು, ಮತ್ತೆ ಇನ್ನಿತರ ಕೆಲಸ ಮಾಡಬೇಕಾಗಿದೆ ಸರ್, ಅದೆಲ್ಲವನ್ನು ಕೂಡ ಹೆಂಗೆ ಮಾಡ್ತಾರೆ ಅನ್ನೋದನ್ನ ಪ್ರತಿದಿನಾನು ಒಂದೊಂದು ಪ್ರಾಜೆಕ್ಟ್ ಅನ್ನ ತಗೊಂಡು, ಅಂದ್ರೆ ಒಂದು ಮದುವೆ ಕಾರ್ಡ್ ಅನ್ನ ತಗೊಂಡು ಅದನ್ನ ಕಂಪ್ಲೀಟ್ ಆಗಿ ಹೆಂಗೆ ಡಿಸೈನ್ ಮಾಡ್ತಾರೆ ಅನ್ನೋದನ್ನ ಸಮಗ್ರವಾಗಿ ಕಲಿಸ್ಕೊಡ್ತೇನೆ. ಅದಾದ ನಂತರ ಬ್ಯಾನರ್ ಆಗಿರ್ಬೋದು, ಪೋಸ್ಟರ್ಸ್ ಆಗಿರ್ಬೋದು, ನಿಮ್ಗೆ ಯಾವ ರೀತಿಯಾಗಿ ಕಲಿಬೇಕಾಗಿದೆ ಆ ಒಂದು ಅಸೈನ್ಮೆಂಟ್ ಗಳನ್ನ ಮಾಡಿ ತೋರಿಸಿ ನಿಮ್ಗೆ ಈ ಒಂದು ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಫೋಟೋಶಾಪ್ ಅಲ್ಲಿ ನಾವು ಫೋಟೋ ಎಡಿಟ್ ಮಾಡೋದಾಗಿರ್ಬೋದು, ಮತ್ತೆ ಫೋಟೋವಿನ ಕೆಲಸವನ್ನ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಕೂಡ ನಿಮಗೆ ಸಂಪೂರ್ಣವಾಗಿ ಈ ಒಂದು ಫೋಟೋಶಾಪ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ದೇನೆ ಸಂಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ಮತ್ತೆ ಇದಾದ ನಂತರ ನಿಮ್ಗೆ ಈ ಒಂದು ಫೋಟೋಶಾಪ್ ಕಂಪ್ಲೀಟ್ ಆದ ಮೇಲೆ ನೀವೇನ್ ಮಾಡ್ಬೋದು ಅಂದ್ರೆ, ಇನ್ನೊಂದೇನಪ್ಪ ಅಂದ್ರೆ ಫೋಟೋಶಾಪ್ ಅಲ್ಲಿ ಏನೆಲ್ಲ ಕೆಲಸ ಮಾಡಬಹುದು ಅನ್ನೋದನ್ನ ಕಲ್ತ್ ಆದ್ಮೇಲೆ ನಿಮ್ಗೆ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿನೂ ಕೂಡ ಇನ್ನು ಕೆಲವೊಂದಿಷ್ಟು ಸಾಫ್ಟ್ವೇರ್ ಗಳನ್ನ ನಿಮ್ಗೆ ಕಲಿಸ್ಕೊಡ್ತೀನಿ. ಫೋಟೋಶಾಪ್ ಕಲ್ತಾದ್ಮೇಲೆ ನಿಮ್ಗೆ ಅಡೋಬ್ ಪೇಜ್ ಮೇಕರ್ ಅಂತ ಬರುತ್ತೆ, ಮತ್ತೆ ಕೋರಲ್ ಡ್ರಾ ಅನ್ನುವಂತ ಒಂದು ಸಾಫ್ಟ್ವೇರ್ ಬರುತ್ತೆ. ಅವೆರಡನ್ನು ಕೂಡ ನಿಮಗೆ ಕಂಪ್ಲೀಟ್ ಆಗಿ ನಾವು ಏನ್ ಮಾಡ್ಕೊಡ್ತೀವಿ. ಕೋರಲ್ ಡ್ರಾ ಒಳಗಡೆ ನಾವೇನ್ ಮಾಡ್ಬೋದು ಅಂದ್ರೆ, ಇವತ್ತು ಮ್ಯಾಗಝಿನ್ಸ್ ಗಳಾಗಿರ್ಬೋದು, ಮತ್ತೆ ಇವತ್ತು ಪಾಂಪ್ಲೆಟ್ಸ್ ಗಳಾಗಿರ್ಬೋದು, ಬಿಲ್ ಬುಕ್ ಗಳಾಗಿರ್ಬೋದು, ಅಂದ್ರೆ ಇನ್ನಿತರ ಕೆಲಸಗಳು ಕೂಡ. ಈಗ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನಾವು ಮದುವೆ ಕಾರ್ಡ್ ಮಾಡ್ತೀವಿ ಅಂದ್ರೆ ಒಂದು ಡಿಸೈನ್ಸ್ ಗಳೇ ಇದಿರುತ್ತೆ, ರೆಡಿಮೇಡ್ ಅಂತ ನಾವು ಹೇಳ್ತೀವಿ, ಡಿಜಿಟಲ್ ಅಲ್ಲ. ಇವತ್ತು ರೆಡಿಮೇಡ್ ಒಂದು ಮದುವೆ ಕಾರ್ಡ್ ಗಳನ್ನ ತಗೊಂಡು ಆ ಮಷಿನರಿ ಒಳಗೆ ಯಾವ ರೀತಿಯಾಗಿ ಪ್ರಿಂಟ್ ಕೊಡ್ತಾರೆ, ಅವುಗಳಿಗೆ ನಾವು ಯಾವ ರೀತಿಯಾಗಿ ಡಿಸೈನ್ ಮಾಡಬೇಕು, ಯಾವ ರೀತಿಯಾಗಿ ಟೈಪ್ ಮಾಡಬೇಕು, ಕನ್ನಡ ಅಕ್ಷರಗಳನ್ನ ಹೆಂಗ್ ಟೈಪ್ ಮಾಡಬೇಕು ಆ ಒಂದು ಕಾರ್ಡಿನ ಮೇಲೆ, ಎಲ್ಲವನ್ನು ಕೂಡ ನಾವೇನ್ ಮಾಡ್ತೀವಿ ನಿಮ್ಗೆ ಈ ಒಂದು ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದೀನಿ. ಅದು ನಿಮ್ಗೆ ಅಡೋಬ್ ಒಂದು ಪೇಜ್ ಮೇಕರ್ ಕೂಡ ಸಂಪೂರ್ಣವಾಗಿ ಈ ಒಂದು 15 ದಿನದ ಒಂದು ಕ್ಲಾಸ್ ಅಲ್ಲಿ ಸ್ಮಾರ್ಟ್ ಆಗಿ ಹೇಳ್ಕೊಡ್ತಾ ಇದೀನಿ. ಇಲ್ಲಿ ನೋಡ್ತಾ ಇದೀವಿ ಅಡೋಬ್ ಅಂತೇಳಿ, ಇಲ್ಲಿ ಬಹಳಷ್ಟು ಸಾಫ್ಟ್ವೇರ್ ಗಳು ಇದೆ, ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಇನ್ನಿತರ ಬಹಳಷ್ಟು ಸಾಫ್ಟ್ವೇರ್ ಗಳನ್ನು ಕೂಡ ನಿಮ್ಗೆ ಕಲಿಬೇಕಂತ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಕಮೆಂಟ್ಸ್ ಅನ್ನ ಮಾಡಬಹುದು. ದಯವಿಟ್ಟು ಅಡೋಬ್ ಪೇಜ್ ಮೇಕರ್ ಅನ್ನುವಂತ ಸಾಫ್ಟ್ವೇರ್ ಒಳಗಡೆ ನಾವೇನ್ ಮಾಡಬಹುದು, ಇವತ್ತು ಬಿಲ್ ಬುಕ್ ಆಗಿರ್ಬೋದು,
ಇವತ್ತು ಕಾಗದ ಪತ್ರಗಳಾಗಿರ್ಬೋದು, ಇವತ್ತು ಮದ್ವಿ ಕಾರ್ಡ್ ಒಂದು ಪೇಜ್ ಆಗಿರ್ಬೋದು, ಮತ್ತೆ ಇನ್ನಿತರ ಬಹಳಷ್ಟು ಡಿಸೈನ್ಗಳನ್ನು ಕೂಡ ನಾವೇನ್ ಮಾಡ್ಬೋದು ಈ ಒಂದು ಪೇಜ್ ಮೇಕರ್ ಅಲ್ಲಿ ಇರುವಂತಹ ಒಂದು ಸಾಫ್ಟ್ವೇರ್ ಒಳಗಡೆ ನಿಮಗೆ ಸಂಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀವಿ. ಅಂದ್ರೆ ಇವತ್ತು ಕಂಪ್ಲೀಟ್ ಆಗಿ ಏನೆಲ್ಲ ಕಲಿಸ್ಕೊಡ್ತೀನಿ ಅನ್ನೋದನ್ನ ಮೊದಲಿಗೆ ಹೇಳ್ಕೊಟ್ಟು, ಯಾಕಂದ್ರೆ ನೀವು ಪ್ರತಿದಿನ ಆ ಒಂದು ಕ್ಲಾಸ್ಗೆ ಜಾಯಿನ್ ಆಗಿ ನೀವೇನ್ ಮಾಡ್ಬೋದು ಈ ಒಂದು ಕೋರ್ಸಿನ ವಿಡಿಯೋಸ್ಗಳನ್ನ ನೋಡೋ ಮುಖಾಂತರ ನೀವೇನ್ ಮಾಡ್ಬೋದು ಕಂಪ್ಲೀಟ್ ಆಗಿ ಒಂದು ಕೋರ್ಸ್ ಅನ್ನ ಮುಗಿಸ್ಕೋಬಹುದು. ಇಲ್ಲಿಂದ ಫೈಲ್ ಅನ್ನೋದು ಬರುತ್ತೆ, ಎಡಿಟ್ ಬರುತ್ತೆ, ಲೇಔಟ್ ಬರುತ್ತೆ, ಇವೆಲ್ಲವನ್ನು ಕೂಡ ಇವತ್ತು ಈ ಒಂದು ಪೇಜ್ ಮೇಕರ್ ಅನ್ನುವಂಥ ಸಾಫ್ಟ್ವೇರ್ ಏನ್ ಕೆಲಸ ಮಾಡುತ್ತೆ, ಬಹಳಷ್ಟು ಕಡಿಮೆ ಟೂಲ್ಸ್ ಇರುವಂತಹ ಒಂದು ಸಾಫ್ಟ್ವೇರ್ ಬಹಳಷ್ಟು ಕೆಲಸಗಳು ಕೂಡ ಮಾಡಿಕೊಡುತ್ತೆ. ಹಾಗಾಗಿ ಏನೆಲ್ಲ ಕೆಲಸ ಮಾಡುತ್ತೆ, ಇದನ್ನು ಯಾವ ರೀತಿಯಾಗಿ ನಾವು ಬಳಸ್ಕೋಬೇಕು ಅನ್ನುವಂಥದ್ದು ಕೂಡ ನಿಮಗೆ ಸಂಪೂರ್ಣವಾಗಿ ಈ ಒಂದು ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ, ಇದೆಲ್ಲ ಕಲ್ತಾದ್ಮೇಲೆ ನಿಮಗೆ ನೆಕ್ಸ್ಟ್ ಬರುವಂತದ್ದು ಕೋರಲ್ ಡ್ರಾ ಅನ್ನುವಂಥ ಒಂದು ಸಾಫ್ಟ್ವೇರ್ ಅನ್ನು ನಿಮಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತೇನೆ. ಯಾವ್ದ್ರೆ ಕೋರಲ್ ಡ್ರಾ ಒಳಗಡೆ ಯಾವ ರೀತಿಯಾಗಿ ನಾವು ಡಿಸೈನ್ ಮಾಡಬಹುದು ಅನ್ನುವಂಥದ್ದು ಕೂಡ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ. ಅವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಸಿ ಅನ್ನ ಸರ್ಚ್ ಮಾಡಿಕೊಂಡು ನನ್ನ ಈ ಒಂದು ಪಿ ಸಿಯಲ್ಲಿ ಆಫೀಸಲ್ಲಿ ಇರುವಂತಹ ಪಿ ಸಿ ಇದೆ, ಇದರಲ್ಲಿ ಕೋರಲ್ ಡ್ರಾ ಸಾಫ್ಟ್ವೇರ್ ಇದೆಯಾ ಇಲ್ಲ ಅನ್ನೋದು ಕೂಡ ನಾನು ಸಂಪೂರ್ಣವಾಗಿ ಹುಡುಕ್ತಾ ಇದ್ದೀನಿ. ಇತ್ತು ಅಂದ್ರೆ ಇಲ್ಲಿಂದ ನಾನು ಕಲಿಸ್ಕೊಡ್ತೇನೆ, ಇಲ್ಲ ನಾನು ಆಫೀಸ್ ಒಂದು ಪಿ ಸಿ ಇರೋದ್ರಿಂದ ನಾನು ಪ್ರಾಕ್ಟಿಕಲ್ ಮಾಡುವಂಥ ಪಿ ಸಿನೇ ಬೇರೆ ಇದೆ, ಅಲ್ಲಿಂದಾನು ಕೂಡ ನಿಮಗೆ ಸಂಪೂರ್ಣವಾಗಿ ಆ ಒಂದು ಕೋರಲ್ ಡ್ರಾ ಸಾಫ್ಟ್ವೇರ್ ಅನ್ನ ಸಂಪೂರ್ಣವಾಗಿ ನಿಮಗೆ ಕಲಿಸ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಪಿ ಸಿಯಲ್ಲಿ ಕೋರಲ್ ಡ್ರಾ ಸಾಫ್ಟ್ವೇರ್ ಇರಬಹುದು, ಬಟ್ ಸಿಗ್ತಾ ಇಲ್ಲ. ಇನ್ನೊಂದ್ಸರ್ತಿ ಹುಡ್ಕೋಣ. ಓಕೆ, ಆಲ್ ಪ್ರೋಗ್ರಾಮ್ ಒಳಗೆ ಹೋಗಿ ಇಲ್ಲಿಂದ ಈ ರೀತಿಯಾಗಿ ನೀವು ಯಾವುದೇ ಒಂದು ಕಂಪ್ಯೂಟರ್ ಒಳಗಡೆ ಯಾವುದಾದ್ರೂ ಒಂದು ಸಾಫ್ಟ್ವೇರ್ ಅನ್ನ ಹುಡುಕ್ತಾ ಇದೆ ಅಂದ್ರೆ ಸಮಾಧಾನದಿಂದ ಏನ್ ಮಾಡಬೇಕು, ಯಾವೆಲ್ಲ ಸಾಫ್ಟ್ವೇರ್ ಇದೆ ಯಾವೆಲ್ಲ ಸಾಫ್ಟ್ವೇರ್ ಇಲ್ಲ ಅನ್ನುವಂಥದ್ದನ್ನ ನೀವು ಸಂಪೂರ್ಣವಾಗಿ ಕನ್ಫರ್ಮ್ ಮಾಡಿಕೊಂಡು ಆ ಒಂದು ಕಂಪ್ಯೂಟರ್ ಒಳಗಡೆ ನೀವೇನ್ ಮಾಡಬೇಕು ಕೆಲಸವನ್ನ ಮಾಡಬೇಕಾಗ್ತದೆ. ಓಕೆನಾ, ಇಲ್ಲಿ ಮೂವಿ ವಿಡಿಯೋ ಎಡಿಟರ್ ಆಗಿರುತ್ತೆ, ಬಹಳಷ್ಟು ಸಾಫ್ಟ್ವೇರ್ಗಳು ಇನ್ನು ಕೆಲವೊಂದಿಷ್ಟು ಬೇರೆ ಬೇರೆ ಸಾಫ್ಟ್ವೇರ್ಗಳು ಕೂಡ ಇದಾವೆ. ಬಟ್ ಇಲ್ಲಿಂದ ನಾವು ನೋಡ್ತಾ ಇದೀವಿ, ಅದು ಸಪೋಸ್ ಅನ್ಇನ್ಸ್ಟಾಲ್ ಆಗಿರ್ಬೋದು ಅಂತ ಅನ್ಕೋತಾ ಇದ್ದೇನೆ, ಯಾಕಂದ್ರೆ ಇದರಲ್ಲಿ ಜಾಸ್ತಿ ಕೆಲಸ ನಾನು ಮಾಡಿಲ್ಲ. ಓಕೆ, ನನ್ನ ಪಿ ಸಿ ಒಳಗಡೆ ಮಾಡಿರ್ತೀನಿ. ಓಕೆ, ಜಸ್ಟ್ ಈ ಕ್ಲಾಸ್ ವಿಡಿಯೋ ಮಾಡಬೇಕು ಅಂತ ನಿಮ್ಗೆ ಇದರಲ್ಲಿ ಹೇಳ್ಕೊಟ್ಟಿದ್ದೇನೆ. ದಯವಿಟ್ಟು ಇವತ್ತು ಫೋಟೋಶಾಪ್ ಆಗಿರ್ಬೋದು, ಕೋರಲ್ ಡ್ರಾ ಆಗಿರ್ಬೋದು, ಮದುವೆ ಕಾರ್ಡ್ ಅನ್ನ ಯಾವ ರೀತಿಯಾಗಿ ಮಾಡ್ತಾರೆ, ಇವತ್ತು ಫೋಟೋಶಾಪ್ ನಾವು ಯಾವ ರೀತಿಯಾಗಿ ಕೆಲಸವನ್ನ ಮಾಡಬಹುದು, ಎಲ್ಲವನ್ನು ಕೂಡ ನಿಮಗೆ ಪ್ರತಿದಿನನೂ ಕೂಡ ಒಂದು ಕ್ಲಾಸ್ಗಳನ್ನ ಮಾಡಿ ಇವತ್ತು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೇನೆ. ಇಲ್ಲ ಸರ್, ನಾವು ಲೈವ್ ಆಗಿ ಕಲಿಬೇಕಾಗಿದೆ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ನಾನು ಲೈವ್ ಕ್ಲಾಸ್ಗಳನ್ನ ಜಾಯಿನ್ ಆಗಿ ಕಲಿಬೇಕಾಗಿತ್ತು ಅಂದ್ರೆ ಆ ವಿಡಿಯೋ ಕೆಳಗಡೆ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ, ಅಲ್ಲಿಗೆ ಜಾಯಿನ್ ಆಗ್ಬೋದು. ಇಲ್ಲ ಅಂದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ ಗುರು ನೈನಕ್ಸ್ ಅಂತ, ಅಲ್ಲಿ ಬಂದು ಮೆಸೇಜ್ ಮಾಡಿಕೊಂಡು ನೀವು ಅಡ್ಮಿಷನ್ ಮಾಡಿಕೊಂಡು 15 ದಿನದ ಒಂದು ಫೀಸ್ ಕೂಡ ಏನು ಜಾಸ್ತಿ ಇರಲ್ಲ, ಅತ್ಯಂತ ಕಡಿಮೆ ಫೀಸ್ ಅಲ್ಲಿ ನಿಮಗೆ ಈ 3 ಸಾಫ್ಟ್ವೇರ್ ಗಳನ್ನ ಕಲಿಸ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ಇಲ್ಲ ಸರ್, ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳನ್ನ ನೋಡ್ತೀವಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿದಿನ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳು ಬರುತ್ತೆ, ಅಲ್ಲಿಂದಲೂ ಕೂಡ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಂಪ್ಲೀಟ್ ಆಗಿ ಕಲಿಬಹುದು. ವೀಕ್ಷಕರೇ, ದಯವಿಟ್ಟು ಹೇಳಿರುವಂತಹ ಮಾಹಿತಿ, ಯಾಕಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್, ನಾವು ಕೂಡ ಇವತ್ತು ಪೇಜ್ ಮೇಕರು ಫೋಟೋಶಾಪ್ ಎಲ್ಲವನ್ನು ಕೂಡ ಕಲಿಬೇಕಾಗಿದೆ, ಹೆಂಗೆ ಕೆಲಸ ಮಾಡ್ತಾರೋ ಅನ್ನೋದನ್ನ ಕಲಿಬೇಕಾಗಿತ್ತು ಅಂದ್ರೆ ನಾಳೆಯ ವಿಡಿಯೋದಲ್ಲಿ ಫೋಟೋಶಾಪ್ ಅಲ್ಲೇ ಮೊದಲನೇ ಕ್ಲಾಸ್ ಬರ್ತಾ ಇರತ್ತೆ. ದಯವಿಟ್ಟು ಎಲ್ಲರೂ ಕೂಡ ಆ ಒಂದು ವಿಡಿಯೋಸ್ ಗಳನ್ನ ನೋಡಿ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಕಲಿತು ನೀವು ಕೂಡ ಸ್ವಂತ ಉದ್ಯೋಗವನ್ನ ನಿಮ್ಮ ಊರಿನಲ್ಲೇ ಮಾಡಬಹುದು. ದಯವಿಟ್ಟು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.